ಇತ್ತೀಚೆಗೆ ಸಖತ್ ಸದ್ದು ಮಾಡ್ತಿರೋ ಮಲಯಾಳಂನ ಹೊಸ ಥ್ರಿಲ್ಲರ್ ಕಳಂಕಾವಲ್ ಬಗ್ಗೆ. ಈ ಸಿನಿಮಾದ ಪ್ಲಸ್ ಮೈನಸ್ ಎಲ್ಲ ನೋಡೋಕು ಮುಂಚೆ ಮೊದಲು ಇದರ ಕಥೆ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಂಡ್ಬಿಡೋಣ. ಕಳಂಕಾವಲ್ ಅನ್ನೋದು ಒಂದು ಸೈಕಲಾಜಿಕಲ್ ಕ್ರೈಮ್ ಥ್ರಿಲ್ಲರ್ ಜಾನರ್ ಸಿನಿಮಾ. ಇದನ್ನ ಡೈರೆಕ್ಟ್ ಮಾಡಿರೋದು ಜಿತಿನ್ ಕೆ ಜೋಸ್. ಇದು ಅವರ ಮೊದಲ ಸಿನಿಮಾ. ಇನ್ನು ಸ್ಟಾರ್ ಕಾಸ್ಟ್ ಬಗ್ಗೆ ಹೇಳಲೇಬೇಕು. ಮಮ್ಮುಟ್ಟಿ ಮತ್ತು ವಿನಾಯಕನ್ ಲೀಡ್ ರೋಲ್ಸ್ ನಲ್ಲಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಕತೆಗೆ ಸ್ಫೂರ್ತಿ ಸೈನೈಡ್ ಮೋಹನ್ ಅನ್ನೋ ರಿಯಲ್ ಲೈಫ್ ಸೀರಿಯಲ್ ಕಿಲ್ಲರ್ನ ಕೇಸ್. ಈ ಸಿನಿಮಾ ನೋಡ್ಬೇಕು ಅಂದ್ರೆ ಸದ್ಯಕ್ಕೆ ಸೋನಿ ಲಿವ್ ನಲ್ಲಿ. ಸ್ಪಾಯ್ಲರ್ ಏನು ಇಲ್ಲದೆ ಒಂದೇ ಲೈನ್ ನಲ್ಲಿ ಕತೆ ಹೇಳ್ಬೇಕು ಅಂದ್ರೆ ಇದು ತುಂಬಾನೇ ಬುದ್ಧಿವಂತ ಸೀರಿಯಲ್ ಕಿಲ್ಲರ್ ಮತ್ತು ಅವನ ಹಿಡಿಯೋಕೆ ಹೊರಟಿರೋ ಒಬ್ಬ ಸ್ಟ್ರಾಂಗ್ ಪೊಲೀಸ್ ಆಫೀಸರ್ ನಡುವೆ ನಡೆಯೋ ಒಂದು ಕ್ಯಾಟ್ ಅಂಡ್ ಮೌಸ್ ಗೇಮ್ ಇದ್ದಾಗೆ. ಈ ಸಿನಿಮಾವನ್ನ ಸ್ಲೋ ಬರ್ನ್ ಥ್ರಿಲ್ಲರ್ ಅಂತಾರೆ. ಅಂದ್ರೆ ಇದರಲ್ಲಿ ಫಾಸ್ಟ್ ಪೇಸ್ಡ್ ಆಕ್ಷನ್ ಸೀನ್ಗಳಿಗಿಂತ ಜಾಸ್ತಿ ಆ ಪಾತ್ರಗಳ ಮೈಂಡ್ ಸೆಟ್, ಸುತ್ತಮುತ್ತಲಿನ ವಾತಾವರಣ ಇದೆಲ್ಲ ಬಳಸಿ ನಿಧಾನವಾಗಿ ಟೆನ್ಷನ್ ಬಿಲ್ಡ್ ಮಾಡ್ತಾರೆ. ಹಾಗಾದ್ರೆ ಈ ಸಿನಿಮಾದಲ್ಲಿ ಯಾವುದು ತುಂಬಾನೇ ಚೆನ್ನಾಗಿದೆ. ಈ ಸಿನಿಮಾದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಯಾವುದು ಅಂದ್ರೆ ಡೌಟೇ ಇಲ್ಲ, ಅದು ಇದರ ಲೀಡ್ ಆಕ್ಟರ್ಸ್ನ ಪರ್ಫಾರ್ಮೆನ್ಸ್. ಅವರ ನಟನೆನೇ ಈ ಇಡೀ ಸಿನಿಮಾವನ್ನ ಹಿಡಿದು ನಿಲ್ಲಿಸೋದು. ಇಲ್ಲಿ ಇಬ್ರು ಮೇನ್ ಆಕ್ಟರ್ಸ್ನ ಪರ್ಫಾರ್ಮೆನ್ಸ್ ನಡುವಿನ ಕಾಂಟ್ರಾಸ್ಟ್ ನೋಡಿ. ಒಂದು ಕಡೆ ಕಿಲ್ಲರ್ ಪಾತ್ರದಲ್ಲಿ ಮಮ್ಮುಟ್ಟಿ ಸಖತ್ ಕೂಲ್ ಆಗಿ ತುಂಬಾನೇ ಕ್ಯಾಲ್ಕ್ಯುಲೇಟೆಡ್ ಆಗಿ ಅವರ ಆಕ್ಟಿಂಗ್ ನಲ್ಲೇ ಭಯ ಹುಟ್ಟಿಸ್ತಾರೆ. ಇನ್ನೊಂದು ಕಡೆ ಕಾಪ್ ಆಗಿ ವಿನಾಯಕನ್ ಏಕ್ದಮ್ ರಿಯಲಿಸ್ಟಿಕ್ ಆಗಿ ಸೀರಿಯಸ್ ಆಗಿ ಕಾಣಿಸ್ಕೋತಾರೆ. ಇವರಿಬ್ಬರ ಈ ಬೇರೆ ಬೇರೆ ಸ್ಟೈಲ್ ಇದೆಯಲ್ಲ, ಅದು ಸ್ಕ್ರೀನ್ ಮೇಲೆ ಒಂದು ಎಲೆಕ್ಟ್ರಿಫೈಂಗ್ ಕೆಮಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ. ಬರೀ ಆಕ್ಟಿಂಗ್ ಮಾತ್ರ ಅಲ್ಲ, ಟೆಕ್ನಿಕಲ್ ಆಗಿಯೂ ಈ ಸಿನಿಮಾ ಸಖತ್ ಸ್ಟ್ರಾಂಗ್ ಆಗಿದೆ. ಡೈರೆಕ್ಟರ್ಗೆ ಇದು ಮೊದಲನೇ ಸಿನಿಮಾ ಆದ್ರೂ ಅವರ ವಿಷನ್ ತುಂಬಾನೇ ಕ್ಲಿಯರ್ ಆಗಿದೆ. ಎಡಿಟಿಂಗ್ ಅಷ್ಟೇ ಶಾರ್ಪ್ ಆಗಿದೆ. ಇನ್ನು ಬಿಜಿಎಂ ಕೇಳುಗರನ್ನ ಕಾಡುತ್ತೆ. ಕ್ಯಾಮ್ರಾ ವರ್ಕ್ ಕೂಡ ಆ ನಿಗೂಢ ಮೂಡ್ ನ ಪರ್ಫೆಕ್ಟ್ ಆಗಿ ಸೆಟ್ ಮಾಡುತ್ತೆ. ಆಮೇಲೆ ಇದರಲ್ಲಿ ಒಂದು 20 ನಿಮಿಷದ ಸೀಕ್ವೆನ್ಸ್ ಇದೆ, ಅಲ್ಲಿ ಟೈಮ್ ಲೈನ್ಗಳನ್ನ ಮಿಕ್ಸ್ ಮಾಡ್ತಾರೆ. ಅದು ನಿಜಕ್ಕೂ ಒಂದು ಹೈಲೈಟ್. ಓಕೆ, ಯಾವುದೇ ಸಿನಿಮಾ ಪರ್ಫೆಕ್ಟ್ ಆಗಿರಲ್ಲ ಅಲ್ವಾ? ಹಾಗೆ ಈ ಚಿತ್ರದಲ್ಲೂ ಕೆಲವು ಮೈನಸ್ ಪಾಯಿಂಟ್ಸ್ ಇವೆ. ಏನು ಅಂತ ಈಗ ನೋಡೋಣ. ಎಲ್ಲೋ ಒಂದ್ ಕಡೆ ಸ್ವಲ್ಪ ವೀಕ್ ಅನ್ಸುತ್ತೆ. ಆ ಪಾಯಿಂಟ್ಸ್ ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಇದರ ಸ್ಲೋ ಪೇಸ್. ಇದು ಎಲ್ರಿಗೂ ಇಷ್ಟ ಆಗದೇ ಇರ್ಬೋದು, ಕೆಲವರಿಗೆ ಲ್ಯಾಗ್ ಆಗ್ತಿದೆ ಅಂತ ಅನ್ಸ್ಬೋದು. ಎರಡನೇದಾಗಿ ಕತೆ ಕೆಲವು ಕಡೆ ಸ್ವಲ್ಪ ಪ್ರಿಡಿಕ್ಟಬಲ್ ಅನ್ಸುತ್ತೆ. ಅಂದ್ರೆ ಮುಂದೆ ಏನಾಗುತ್ತೆ ಅಂತ ಊಹಿಸೋದು ಅಷ್ಟೇನೋ ಕಷ್ಟ ಅಲ್ಲ. ಅಲ್ಲದೆ ಕಥೆಯಲ್ಲಿ ಕೆಲವು ಲಾಜಿಕಲ್ ತಪ್ಪುಗಳು ಇವೆ. ಕೊನೆಯದಾಗಿ ಕೆಲವು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನ ಇನ್ನೂ ಚೆನ್ನಾಗಿ ಬಳಸ್ಕೊಳ್ಬೋದಿತ್ತು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಸಿನಿಮಾದಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್ ಇದೆ. ಇದೊಂದು ಡೀಪ್ ಕ್ಯಾರೆಕ್ಟರ್ ಸ್ಟಡಿ ಆಗ್ಬೇಕಾ ಅಥವಾ ಒಂದು ರೆಗ್ಯುಲರ್ ಕಾಪ್ ಕಿಲ್ಲರ್ ಕಥೆ ಆಗ್ಬೇಕಾ ಅನ್ನೋ ಗೊಂದಲದಲ್ಲಿ ಸಿಕ್ಕಾಕೊಂಡಾಗೆ ಅನ್ಸುತ್ತೆ. ಈ ಬ್ಯಾಲೆನ್ಸ್ ಇಲ್ಲದೆ ಇರೋದ್ರಿಂದ ಸಿನಿಮಾ ಅಲ್ಲಲ್ಲಿ ಸ್ವಲ್ಪ ಅಸಮವಾಗಿದೆ ಅನ್ನೋ ಫೀಲ್ ಬರುತ್ತೆ. ಈಗ ಪ್ಲಸ್ ಪಾಯಿಂಟ್ಸ್ ನೋಡಿದ್ವಿ, ಮೈನಸ್ ಪಾಯಿಂಟ್ಸ್ ಕೂಡ ನೋಡಿದ್ವಿ. ಹಾಗಾದ್ರೆ ಫೈನಲ್ ವರ್ಡಿಕ್ಟ್ ಏನು? ಈ ಸಿನಿಮಾ ನೋಡ್ಬೋದಾ? ರೇಟಿಂಗ್ ನೋಡೋದಾದ್ರೆ ಇದಕ್ಕೆ 5ಕ್ಕೆ 3.5 ಸಿಕ್ಕಿದೆ. ಅಂದ್ರೆ ಇದೊಂದು ಒಳ್ಳೆ ಸಿನಿಮಾ, ಆದ್ರೆ ಪರ್ಫೆಕ್ಟ್ ಅಂತೂ ಅಲ್ಲ.